ಸಾರಾಯಿ ಸೀಸೆಯಲ್ಲಿ ನನ್ನ ದೇವಿ ಕಾಣುವಳು. ಸುಮಬಾಣವೇ ಅವಳಾಗುತ್ತಾ ನನ್ನ ಜೀವ ಸೇರಿದಳು. ಗೌಡ್ರೆ, ಅಷ್ಟೊತ್ತಿಂದ ದೇವಿ ದೇವಿ ಅಂತ ಹಾಡು ಹೇಳ್ತಾ ಇದ್ದೀರಲ್ಲ, ಯಾರು ಗೌಡ್ರೆ ಆ ದೇವಿ? ಪರಮೇಶಿ, ಗೌಡ್ರು ಇನ್ಯಾರನ್ನ ನೆನ್ಸ್ಕೊಂಡು ಆಡ್ತಾವ್ರೆ? ಶಾಂತಕನ್ ನೆನ್ಸ್ಕೊಂಡು ಆಡ್ತಾವ್ರೆ ಅಲ್ವಾ ಗೌಡ್ರ? ಲೇ ಶಂಕರ, ಶಾಂತಕ ಅಂತೆ ಶಾಂತಕ, ಕುಡ್ದಿರೋ ಕಿಕ್ಕೆಲ್ಲ ಇಳ್ದೋಗುತ್ತೆ ಕಣೋ. ಅವಳನ್ನ ಯಾಕೋ ನೆನಪು ಮಾಡ್ತಾ ಇದೀಯಾ? ನನ್ನ ದೇವಿನೇ ಬೇರೆ ಕಣೋ. ಬೀಗ್ರೆ, ಅದು ಯಾರು ಅಂತ ನಮಗೂ ಹೇಳಿ ಬೀಗ್ರೆ. ಬೀಗ್ರೆ, ನನ್ನ ಹುಡುಗಿ ಸ್ವಪ್ನ ಸುಂದರಿ ಗೊತ್ತಾ? ನಮ್ಮ ಅಪ್ಪ ಅಮ್ಮ ನಮ್ಮ ಪ್ರೀತಿನ ದೂರ ಮಾಡಿ ಈ ಶಾಂತನ್ ತಂದು ನನಗೆ ಕಟ್ಬಿಟ್ಟು ನನ್ನ ಜೀವನನೇ ನರ್ಕ ಮಾಡಿಬಿಟ್ರು ಬೀಗ್ರೆ. ಏನು ಮಾಡ್ತೀರಾ? ನನ್ನ ಹೆಂಡತಿ ಶಾಂತ ಬಿಸಿ ತುಪ್ಪ ಇದ್ದಂಗೆ, ನುಂಗಕ್ಕೂ ಆಯ್ತಾ ಇಲ್ಲ, ಹೋಗ್ಲಕ್ಕೂ ಆಯ್ತಾ ಇಲ್ಲ. ಆದರೆ ನನ್ನ ಭಾಗಕ್ಕೆ ದೇವರಿದ್ದಾನೆ ಅನ್ನೋದು ಇವತ್ತು ಸತ್ಯ ಆಯಿತು ನೋಡಿ. ನನ್ನ ಹುಡುಗಿ, ನನ್ನ ಸ್ವಪ್ನ ಸುಂದರಿನ ಇವತ್ತು ನಾನು ನೋಡ್ಬಿಟ್ಟೆ. ಬೀಗ್ರೆ, ನೀವು ಏನ್ ಹೇಳ್ತಾ ಇದ್ದೀರ ಅಂತ ನಂಗೆ ಅರ್ಥ ಆಯ್ತಾ ಇಲ್ಲ. ಆದ್ರೆ ನನ್ನ ಮನಸ್ಸಲ್ಲಿ ಒಂದು ನೋವಿದೆ ಬೀಗ್ರೆ. ನನ್ನ ಹೆಂಡತಿನ ಮದುವೆ ಆದ್ಮೇಲೆ ನನ್ನ ಸ್ವತಂತ್ರನೇ ಕಿತ್ಕೊಂಡ್ಬಿಟ್ಟವಳೆ ಬೀಗ್ರೆ. ನಾಗಣ್ಣ, ಬೇಜಾರು ಮಾಡ್ಕೋಬೇಡಿ. ಈ ಪ್ರಪಂಚದಲ್ಲಿರೋ ಎಲ್ಲ ಹೆಣ್ತಿರುವೆ ಗಂಡಿಂದ್ರನ್ನ ಗೋಳಿ ಕೇಳೋಕ್ಕೆ ಅಂತಲೇ ಸೃಷ್ಟಿ ಮಾಡ್ಬಿಟ್ಟವನ ಅಂತ ದೇವರು. ನಾನು ಹೆಂಡ್ತಿ ನಂಗೆ ಎಷ್ಟು ಟಾರ್ಚರ್ ಕೊಡ್ತಾವಳೆ ಗೊತ್ತಾ? ಅದಕ್ಕೆ ನಾನು ಇವತ್ತು ಈ ಎಣ್ಣೆ ಪಾರ್ಟಿ ಮಾಡೋಕ್ಕೆ ಗೌಡ್ರು ಫೋನ್ ಮಾಡಿದ ತಕ್ಷಣ ಓಡ್ ಬಂದ್ಬಿಟ್ಟೆ. ಲೇ ಪರಮೇಶಿ, ನೀನೇನು ಈ ಥರ ಹೇಳ್ತಾ ಇದೆಯಾ? ಊರಿಗೆ ಪಂಚಾಯತಿಗೆ ಅಧ್ಯಕ್ಷ ನೀನು, ಎಷ್ಟು ಖುಷಿಯಾಗಿರ್ಬೇಕು. ಪಾಪ ಪಾರಕ್ಕೋರು, ಅವ್ರೇನೋ ಮಾಡಿದ್ರು ನಿಂಗೆ. ಗೌಡ್ರೆ, ನೀವು ನನ್ನ ಹೆಂಡ್ತಿನ ಪಾಪ ಅಂತ ಇದ್ದೀರಾ? ಅವಳು ಪಾಪ ಅಲ್ಲ ಗೌಡ್ರೆ, ಪಾಪಿ. ನಂಗೆ ಎಷ್ಟು ಟಾರ್ಚರ್ ಕೊಡ್ತಾಳೆ ಗೊತ್ತಾ? ಹೇಳ್ದಂಗೆ ಕೇಳಿಲ್ಲ ಅಂದರೆ ನಿನ್ನ ಮಾನ ಮರ್ಯಾದೆ ತೆಗಿತೀನಿ ಅಂತ ಜಗಳ ಮಾಡ್ತಾಳೆ ಗೌಡ್ರೆ. ಇವಾಗ ನಿಮ್ಮ ಸೊಸೆದು ಬರ್ತಡೇ ಮಾಡಿದ್ರಲ್ಲ, ಅವಾಗಿಂದ ಮನೇಲಿ ಒಂದೇ ಆಟ ಗೌಡ್ರೆ, ನನಗೂ ಬರ್ತಡೇ ಮಾಡು ಅಂತ. ಅವ್ಳಿಗೆ ಯಾವ ಬರ್ತಡೇ ಮಾಡಲಿ ಗೌಡ್ರೆ? ಕತ್ತೆಗಾಗಂಗೆ ವಯಸ್ಸಾಗಿದೆ. ಏನೋ ಹೇಳ್ತಾ ಇದೆಯಾ ಪರಮೇಶಿ? ವಾರಕ್ಕೋರ ಬರ್ತಡೇ ಮಾಡು ಅಂತ ಕೇಳ್ತವ್ರ? ಹೌದು ಕಣ ಶಂಕರ, ತಿಂಡಿ ಮಾಡಕ್ ಬಿಡಲ್ಲ, ಊಟ ಮಾಡಕ್ ಬಿಡಲ್ಲ. ಬಂದು ಬಂದು ಎದುರುಗಡೆ ನಿಂತ್ಕೋತಾಳೆ, ಮಾಡ್ತೀಯಾ ಇಲ್ವಾ ಅಂತ. ನನಗೆ ಮನೆಗೆ ಹೋಗಕ್ಕೆ ಭಯ ಆಗ್ಬಿಟ್ಟದೆ ಕಣೋ. ಏ ಪರಮೇಶಿ, ಅದಕ್ಕೆ ಯಾಕೋ ಇಷ್ಟು ಟೆನ್ಷನ್ ಮಾಡ್ಕತೀಯ? ಬರ್ತಡೇ ತಾನೇ, ಮಾಡಿದ್ರೆ ಆಯ್ತು ಬಿಡು. ಹೌದು ಪರಮೇಶ್ ಅವ್ರೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರ? ಬರ್ತಡೇ ತಾನೇ ಮಾಡಿ. ನನಗೆ ಬೆಲ್ಲಿ ಡ್ಯಾನ್ಸರ್ ಕಾಂತ ಅಂತ ಅವಳು ಡ್ಯಾನ್ಸರ್ ಗೊತ್ತು. ಏನ್ ಡ್ಯಾನ್ಸ್ ಮಾಡ್ತಾಳೆ ಗೊತ್ತಾ ಅವಳು? ನೀವು ಅಂದ್ರೆ ನಿಮ್ಮ ಹೆಂಡತಿ ಬರ್ತಡೆಗೆ ಅವಳನ್ನ ಕರೆಸಿ ಊರ್ನ ಚಿಂದಿ ಚಿಂದಿ ಮಾಡಕ್ ಬಿಡ್ತಾಳೆ ಗೊತ್ತಾ? ಬೀಗ್ರೆ, ಏನು ಹೇಳಿದ್ರು ನೀವು? ಡ್ಯಾನ್ಸರ್ ಕಾಂತನ? ಅವಳು ಗೊತ್ತಾ ನಿಮಗೆ? ಬೀಗ್ರೆ, ನಮ್ಮೂರ್ ಜಾತ್ರೆಲಿ ಆ ಡ್ಯಾನ್ಸರ್ ಕಾಂತನೇ ಕರೆಸಿದ್ದು. ಅವ್ಳು ನೋಡಕ್ಕೆ ಏನ್ ಚೆನ್ನಾಗವಳೆ ಗೊತ್ತಾ ಬೀಗ್ರೆ? ಈ ಬಿಯರ್ ಬಾಟ್ಲ್ ಥರನೇ ಅವಳೆ. ನೀವು ಬರ್ತ್ಡೇ ಪಾರ್ಟಿ ಕರೆದ್ರೆ ಬರ್ತಾಳೆ. ಬೇಕಾದ್ರೆ ನಾನು ಫೋನ್ ನಂಬರ್ ಕೊಡ್ತೀನಿ ನಿಮ್ಗೆ ಅವಳದು. ಅಲ್ಲಲ್ಲ ಬೀಗ್ರೆ, ನಿಮ್ಮನ್ನು ನಾನು ಏನೋ ಅನ್ಕೊಬಿಟ್ಟಿದ್ದೆ ಬಿಡಿ. ಗಳಿಗೆ ಸಿದ್ದ ಒಳಗೆ ಮೆದ್ದ ಅನ್ನಂಗೆ ಒಳಗೆ ಭಾಳ ಟ್ಯಾಲೆಂಟ್ ಇಟ್ಟಿದ್ದೀರ ನೀವು. ಬೀಗ್ರೆ, ನನ್ನ ಹೆಂಡತಿಗೆ ಇದು ಯಾವ ವಿಚಾರಗಳು ಗೊತ್ತಿಲ್ಲ. ನನ್ನ ಹೆಂಡತಿ ಮಲ್ಗೆ ಮುಂದೆ ಮೆಲ್ಲಗೆ ಇರ್ತೀನಿ. ಆದರೆ
ತೋಟದಲ್ಲಿ ನಮ್ಮ ಫ್ರೆಂಡ್ಗಳ ಜೊತೆನೆ ಸೇರ್ಕೊಬಿಟ್ರೆ ಲೈಫ್ನ ಚಿಂದಿ ಚಿಂದಿ ಚಿತ್ರಾನ್ನ ಮಾಡಕ್ ಬಿಡ್ತೀವಿ. ರೇ ಪರಮೇಶಿ, ನಿನ್ನ ಹೆಂಡತಿ ಬರ್ತಡೆ ಮಾಡು, ನಾವೆಲ್ಲ ನಿಂಗೆ ಸಪೋರ್ಟ್ ಮಾಡ್ತೀವಿ ಕಣೋ. ನಾಗಪ್ಪಣ್ಣ ಅದು ಯಾರೋ ಡ್ಯಾನ್ಸರ್ ಕಾಂತ ಕರೆಸ್ತಾರಂತಲ್ಲ, ಕರೆಸ್ಲಿ ಬಿಡು. ಲೈಫಲ್ಲಿ ಇದೆಲ್ಲ ನಾವು ನೋಡೇ ಇಲ್ಲ. ಮಾಡೋ ಪರಮೇಶಿ. ಪರಮೇಶಿ, ನನ್ನ ಕಡೆಯಿಂದ ಏನು ಸಪೋರ್ಟ್ ಬೇಕಾದ್ರೂ ನಾ ಮಾಡ್ತೀನಿ. ನಿನ್ನ ಹೆಂಡತಿ ಬರ್ತಡೆ ಮಾಡಲೇಬೇಕು. ನೀನು ಡ್ಯಾನ್ಸರ್ ಕಾಂತನ ಕರೆಸ್ಲೇಬೇಕು. ಗೌಡ್ರೆ, ಡ್ಯಾನ್ಸರ್ ಕಾಂತನ್ಗೋಸ್ಕರ ನನ್ನ ಹೆಂಡತಿ ಬರ್ತಡೆ ನಾ ಮಾಡ್ತೀನಿ ಗೌಡ್ರೆ. ನಮ್ಮೂರಿಗೆ ಡ್ಯಾನ್ಸರ್ ಕಾಂತನ ಕರೆಸ್ತೀನಿ. ಇದು ಇದು ಮಾತು ಅಂದರೆ ಪರಮೇಶಿ, ನಮ್ಮೂರಿಗೆ ಡ್ಯಾನ್ಸರ್ ಕಾಂತನ ಕರ್ಸೋಣ. ಊರಲ್ಲೆಲ್ಲ ಜಿಂಗಲಕ್ಕ ಮಾಡೋಣ. ಏನು ಗೋವಿಂದಣ್ಣ, ಅಷ್ಟೊತ್ತಿಂದ ಹಿಂದಗಡೆ ಕೂತ್ಕೊಂಡು ಕ್ವಾರ್ಟರ್ ಮೇಲೆ ಕ್ವಾರ್ಟರ್ ಆಗ್ತಾ ಇದೆಯಾ? ನೋಡ್ಕೊಂಡು ಕುಡಿಯಪ್ಪ. ಗೌಡ್ರೆ, ನನ್ನ ಮನಸ್ಸಲ್ಲಿ ತುಂಬ ನೋವಿದೆ ಗೌಡ್ರೆ. ಅದನ್ನೆಲ್ಲ ಕಮ್ಮಿ ಮಾಡ್ಕೋಬೇಕು ಅಂತ ಕುಡಿತಾ ಇದ್ದೀನಿ. ಗೋವಿಂದಣ್ಣ, ನೀನು ನೋಡಿದ್ರೆ ಯಾವಾಗಲೂ ಕೂಲಾಗೇ ಇರ್ತೀಯಲ್ಲಪ್ಪ. ನಿನ್ನ ಮನಸ್ಸಲ್ಲಿ ಏನೋ ಅಂತ ನಾವು. ಅದೇ ಗೌಡ್ರ, ನನಗೂ ಗೊತ್ತಾಗ್ತಿಲ್ಲ. ಗೋವಿಂದಣ್ಣ ಯಾವಾಗಲೂ ಆರಾಮಾಗೇ ಇರ್ತಾನಪ್ಪ. ಅಯ್ಯೋ, ನನ್ನ ಪ್ರಾಬ್ಲಮ್ ನಿಮಗೇನಪ್ಪ ಗೊತ್ತು? ನನ್ನ ಮಗನಿಗೆ ಮದುವೆ ಆಗಿಲ್ಲ ಅಂತ ನನ್ನ ಹೆಂಡತಿ ನನಗೆ ದಿನ ಟಾರ್ಚರ್ ಕೊಡ್ತಾಳೆ. ಅವನಿಗೆ ಮದುವೆ ಆಗಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಅದೇ ಮತ್ತೆ, ನಿನ್ನ ಮಗ ಮದುವೆ ಆಗದೆ ಇರೋದಕ್ಕೆ ನೀನೇನಣ್ಣ ಮಾಡೋಕ್ಕಾಗುತ್ತೆ? ಈ ಹೆಂಡತಿರ್ಗೆ ಬುದ್ಧಿ ಇಲ್ಲ. ಎಲ್ಲ ಪ್ರಾಬ್ಲಮ್ನು ತಂದು 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 ನಮ್ಮ ತಲೆಗೆ ಸಿಗಿಸ್ತಾರೆ. ನೀನು ಕರೆಕ್ಟಾಗಿ ಹೇಳ್ದ ಕಣೋ ಶಂಕರ. ನಲ್ಲಿಲಿ ನೀರು ಬಂದಿಲ್ಲ ಅಂದರೆ, ಸಿಲಿಂಡ್ರಲ್ಲಿ ಗ್ಯಾಸ್ ಖಾಲಿ ಆದರೆ, ಮನೇಲಿ ಕರೆಂಟ್ ಇಲ್ಲ ಅಂದರೆ ಎಲ್ಲಕ್ಕೂ ನಮ್ಮನ್ನೇ ಬಂದು ಬೈತಾರೆ ಕಣೋ. ಅದಕ್ಕೆಲ್ಲ ನಾವೇನ ಮಾಡೋಕ್ಕಾಗತ್ತೆ? ನಾವು ಇವ್ರಂಗೆ ಮನುಷ್ಯರೇ ತಾನೆ. ನಾವೇನು ದೇವ್ರ? ಎಲ್ಲ ಪ್ರಾಬ್ಲಮ್ಗೂ ನಾವು ಸೊಲ್ಯೂಷನ್ ಕೊಡ್ತೀವಿ ಅಂತ ಏನಾರು ಜಾಬಕ್ಕಾಗೋದಲ್ಲಿ ಬರ್ಕೊಟ್ಟಿದೀವ ಮದುವೆಲಿ ಏನಾರು? ಯಾಕೋ ಶಂಕರ ಇಷ್ಟು ಬೇಜಾರು ಮಾಡ್ಕೊಂಡಿದ್ಯಾ? ಏನಂತ ಹೇಳಿ ಗೌಡ್ರೆ, ಬೆಳಿಗ್ಗೆ ಎದ್ರೆ ಸಾಕು ಅತ್ತೆ ಸೊಸೆ ಇಬ್ರು ನಾಯಿಗಳಂಗೆ ಕಚ್ಚಾಡ್ತಿರ್ತಾರೆ. ಈ ಕಡೆ ಅವನಿಗೂ ಹೇಳಂಗಿಲ್ಲ, ಆ ಕಡೆ ಹೆಂಡತಿಗೂ ಹೇಳಂಗಿಲ್ಲ. ನಂಗಂತೂ ಸಾಕಾಗೋಗ್ಬಿಟ್ಟಿದೆ ಗೌಡ್ರೆ. ಶಂಕರಣ್ಣ, ಈ ಅತ್ತೆ ಸೊಸೆ ಜಗಳನ ಆ ಬ್ರಹ್ಮನ್ ಕಲು ಬಗೆಹರ್ಸಕ್ ಆಗಲ್ಲ. ನೀವು ಕೇಳಿದ್ರು ಕೇಳ್ದಂಗೆ ಎದ್ಬಿಡೋದು ಒಳ್ಳೇದು ಅನ್ಸುತ್ತೆ ನೋಡಿ. ನಾಗಪ್ಪಣ್ಣ, ನೀವು ಹೇಳಿದಷ್ಟು ಸುಲಭ ಅಲ್ಲ ಬಿಡಿ ಅದು. ನಮ್ಮ ಪಾಡಿಗೆ ನಾವು ಇದ್ರೆ ಇರಕ್ಕೆ ಬಿಡ್ತಾರೆ ಹೇಳಿ ಹೇಳ್ತಿರೋ? ಅಯ್ಯೋ, ಆಟದ ಗೊಂಬೆ ಮಾಡ್ಕೊಬಿಟ್ಟವ್ರು ನಮ್ಮನ್ನ. ನನ್ನ ಹೆಂಡತಿ ಭಾರಿ ಅವಳಲ್ಲ. ಅವಳು ನನ್ನನ್ನು ಒಬ್ಬ ಪಂಚಾಯತಿ ಅಧ್ಯಕ್ಷ ಅಂತಾನು ನೋಡಲ್ಲ ಗೊತ್ತಾ? ಎಲ್ಲಿ ಬೇಕಾದ್ರೂ ಬೈಯಕ್ಕೆ ಬಂದ್ಬಿಡ್ತಾಳೆ. ನಾನು ನನ್ನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ಏನೇ ಬೈಯೋದಿದ್ರು ಮನೆ ಒಳಗೆ ಬೈ ಅಂತ ಬೈಸ್ಕೊಂಡು ಬರ್ತೀನಿ ದಿನ. ಅಂಥ ಪರಿಸ್ಥಿತಿ ನಮ್ಮದು. ಪರಮೇಶಿ, ಬೇಜಾರು ಮಾಡ್ಕೋಬೇಡ ಕಣೋ. ಬೇಜಾರೆಲ್ಲ ಹೋಗ್ಲಿ ಅಂತ ತಾನೇ ಈ ಎಣ್ಣೆ ಪಾರ್ಟಿ ಮಾಡ್ತಾ ಇರೋದು. ಎಂಜಾಯ್ ಮಾಡು. ಗೌಡ್ರೆ, ಈ ಹೆಂಡ್ತಿರು ನಾವೆಲ್ಲ ಇರಲಿ ಒಂಥರ ಬೂತು ಥರ ಕಾಡ್ತಾರೆ ಗೌಡ್ರೆ. ನಾನು ನಾಗರಾವ್ ಬೇಕಾದ್ರೆ ನಂಬ್ತೀನಿ, ಈ ಹೆಂಡ್ತಿನ ಮಾತ್ರ ನಂಬಲ್ಲ ಗೌಡ್ರೆ. ಏನೋ ಪರಮೇಶಿ, ಇದೆಲ್ಲ ಬುಸ್ ಬುಸ್ ಅಂತ ಸೌಂಡ್ ಬರ್ತಾ ಇದೆಯಲ್ಲ? ಏನೋ ಶಂಕರ, ಅವೇನಾದ್ರು ಬಂತು ಅಂತ ಹೇಳ್ತಾ ಇದೀಯಾ? ಅವು ಬಂದ್ರು ನಾನು ಎದುರ್ಕೊಳಲ್ಲ. ಅವನ ಬೇಕಾದ್ರೆ ಕೈಯೆಲ್ಲ ಹಿಡ್ಕೊತೀನಿ. ಅಯ್ಯೋ, 10 ವರ್ಷದಿಂದ ಅಂತ ನನ್ನ ಹೆಂಡತಿ ಭಾರಿ ಜೊತೆಗೆ ಜೀವನ ಮಾಡಿದ್ದೀನಂತೆ. ಇನ್ನು ಯಾವ ಲೆಕ್ಕನೋ ನನಗೆ. ಪರಮೇಶಿ, ಆವು ಕಣ ಗೌಡ್ರೆ. ನಾನು ಕರೆದ ತಕ್ಷಣ ನಾಗರಾವೆ ಬಂದ್ಬಿಡ್ದ. ಒಂದಿನ ನಾರವೆ ನಾನು ಹೆಂಡತಿ ಪಾರಿ. ನಾವು ಒಂದ್ಸಲ ಕರೆದ ತಕ್ಷಣ ಬಂದೇ ಇಲ್ಲ ಗೌಡ್ರೆ. 10 ಸಲ ಕರಿಬೇಕು ಅವ್ರ ಬಾಯಿಗೆ ಮಣ್ಣು ಹಾಕರ. ಪರಮೇಶಿ, ಅವ ನಿನ್ ಕಾಲ ಹತ್ರನೇ ಕೂತಿದ್ದೆ ಕಣೋ. ಎದ್ದೇಳೋ ಓಡಾಗೋಣ.
ಶಂಕರ, ನನ್ನ ಹೆಂಡತಿ ಪಾರಿ ಜೊತೆನೆ ಸಂಸಾರ ಮಾಡ್ತಿದ್ದೀನಂತೆ. ಇನ್ನು ಯಾವಾಗೆಲ್ಲ ನಾನು ಹೆದರ್ಕೊಳ್ಳಲ್ಲಪ್ಪ. ನೋಡ್ಕೋಬೇಕಾರೆ ಕೈಯೆಲ್ಲ ಹಿಡ್ಕೊಬಿಡ್ತೀನಿ ಈಗ.